ಬಂದಂತಹ ಕಾರ್ಯ
ಜೀವನದಲ್ಲಿ ಎಲ್ಲಿದ್ದವ ಎಲ್ಲಿಗೂ ಹೋಗುತ್ತಾನೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಯೇ ಆಗಿದ್ದೇನೆ. ಕೆಲವೊಮ್ಮೆ ಏನಾಗುತ್ತದೆ ಗೊತ್ತೋ ದೇವತೆಗಳೇ, ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ, ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ ಎನ್ನುವ ಹಾಗೆ. ಆದರೆ ಈ ಪುರಂದರ ನಾಮಕನಾದಂತಹ ನಮ್ಮ ಜೀವನದಲ್ಲಿ ಯೋಗವು ಯೋಗ್ಯತೆಯು ಎರಡು ಜೊತೆಯಾಗಿ ಬಂದ ಕಾರಣ ಈ ಸ್ಥಾನಮಾನವನ್ನು ಏರುವುದಕ್ಕೆ ಸಾಧ್ಯವಾಯಿತು. ಕಶ್ಯಪ ಬ್ರಹ್ಮ ಮತ್ತು ಅದಿತಿ ದೇವಿಯ ಸುಕುಮಾರನಾಗಿ ಜನಿಸಿದಂತಹ ನನಗೆ ತಾಯಿಯ ಆಶೆಯಂತೆ ಶತಮಘವನ್ನು ಪೂರೈಸಿದೆ. ಆದುದರಿಂದಲೇ ಈ ಮಟ್ಟವನ್ನು ಏರಿದ್ದೇನೆ. ಪೂರ್ವ ದಿಕ್ಕಿನ ಅಧಿಪತ್ಯ ಅಷ್ಟೇ ಎನ್ನುವ ಹಾಗೆ ಕೇಳಿದರೆ ಖಂಡಿತ ಅಲ್ಲ. ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಾನು ಪಡೆದವರಿದ್ದೇನೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಂತೋಷ. ಎಷ್ಟಕ್ಕೂ ಏರಬಹುದು ಎನ್ನುವುದಕ್ಕೆ ಈ ದೇವೇಂದ್ರನ ಜೀವನವೇ ಸಾಕ್ಷಿಯಾಗಿದೆ ಎಂದರೆ ಆಗಲಿಕ್ಕಿಲ್ಲ. ದೇವತೆಗಳೇ, ತಮ್ಮ ಬಗೆಗಾಗಿಯೂ ಕೂಡ ಆಲೋಚನೆಯನ್ನು ಮಾಡಿದೆವು ಅಂತಾದ್ರೆ, ಅಲ್ಲ ಸಿಂಹಾವಲೋಕನವನ್ನು ಮಾಡಿದೆವು ಅಂತಾದ್ರೆ ಉತ್ತರ ಸಿಗುವುದೊಂದೇ. ತನ್ನದಾದಂತಹ ನಿಶ್ಚಯಿತರಾಗಿ ಎಂತಹ ಎತ್ತರವನ್ನು ಕೂಡ ಏರಬಹುದು ಎನ್ನುವ ಹಾಗೆ. ಯಾಕಂದ್ರೆ ನೀವು ಕೂಡ ಅನೇಕ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ ಕಾರಣವೇ ಈ ಸ್ಥಾನಮಾನವನ್ನು ಪಡೆದವರಿದ್ದೀರಿ. ಅದರಂತೆ ಈ ಸ್ಥಾನಮಾನವನ್ನು ಶ್ರೀಹರಿ ನನಗೆ ಕರುಣಿಸಿದ್ದಾರೆ ಎನ್ನುವಲ್ಲಿಗೆ ಸಂತೋಷ. ಈ ದಿನ ಸುಧರ್ಮ ಸಭೆಯ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇವೆ. ನೋಡಬಾರದೆ ಈ ಸ್ವರ್ಗದ ಚಂದಗಳ ಮೂರು ಲೋಕದಲ್ಲಿಯೂ ಕೂಡ ಅತ್ಯಧಿಕವೆನಿಸಿರುವ ಈ ಸ್ವರ್ಗಲೋಕ, ಈ ನಾಕದಲ್ಲಿ ಯಾವುದು ಉಂಟು ಯಾವುದಿಲ್ಲ, ಎಲ್ಲವೂ ಇಲ್ಲಿಯೇ ಇರುವುದಲ್ಲವೇ. ಶಿರಪ್ರಧಾನವೆನಿಸಲ್ಪಟ್ಟಂತಹದ್ದು, ಕಲ್ಪಿಸಿದ್ದನ್ನು ನೀಡುವಂತಹ ಕಲ್ಪವೃಕ್ಷ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು ಅಷ್ಟೇಯೋ ಎನ್ನುವ ಹಾಗೆ ಕೇಳಿದರೆ ಖಂಡಿತ ಅಲ್ಲ. ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಇದೆಲ್ಲವೂ ಕೂಡ ನಮಗೆ ಲಭಿಸಿದೆ ಅಂತಾದ್ರೆ ನಾವು ಪುಣ್ಯಾತ್ಮರೇ ಸರಿಯಲ್ಲವೇ. ಏನೇ ಆಗಲಿ ಆದರೊಂದು
ಒಂದು ವಿಷಯವಿದೆ. ಈ ಹಿಂದೆಯೂ ಆಗಿದೆ, ಮುಂದಕ್ಕೂ ಆಗುವುದಕ್ಕೂ ಇದೆ. ಏನು ಅಂತ ಕೇಳಿದ್ರೆ, ಆ ಸ್ವರ್ಗಲೋಕ ಎನ್ನುವಂತಹ ಕೆಲವರಿಗೆ ಮಾತ್ರ ಎನ್ನುವ ಹಾಗೆ ಲೋಕದಲ್ಲಿ ಹೇಳುತ್ತಾರೆ. ಅಂತಹ ಸ್ವರ್ಗವೇ ನಮಗಿಂದಿನ ದಿನ ಲಭಿಸಿದೆ ಅಂತಾದ್ರೆ ಇದು ಪೂರ್ವಜನ್ಮದ ಸುಕೃತ ಪುಣ್ಯ ವಿಶೇಷವಲ್ಲದೆ ಮತ್ತೆ ಏನು? ಹಾಗಿರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇಳಿದ್ರೆ ಹೇಳುವುದೊಂದೇ, ನನಗೆ ಸ್ವರ್ಗಕ್ಕೆ ಹೋಗಬೇಕು ಎನ್ನುವ ಹಾಗೆ. ಹಾಗಿರುವಾಗ ಇಲ್ಲಿಗೆ ಬರುವವರು ಒಬ್ಬರೇ ಎರಡೋ ಅಲ್ಲ. ಇಲ್ಲಿ ಈ ಸುಂದರವಾದಂತಹ ನಾಟ್ಯ ವೈಭವದಲ್ಲಿದ್ದಾರೆ ಅಷ್ಟೇಯೋ ಅಲ್ಲ. ಇಲ್ಲಿ ಇರುವಂತಹ ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ ಅವರ ನಾಟ್ಯ ವೈಭವವನ್ನು ಕಾಣುವಂತಹ ಆಟಗಾರರು ಕಾಮವಾಂಛಿತರಾಗಿ ಮುಂದಾಗುತ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಹರಿಹರರನ್ನು ಜೊತೆಗೆ ಒಲಿಸಿಕೊಂಡ ಕಾರಣದಿಂದಲಾಗಿ ಬರುವಂತಹ ಅವರುಗಳನ್ನು ಸದೆಬಡೆಯಬೇಕು ಹೀಗೆಂಬುದಾಗಿ ನಾವು ಅನೇಕ ಬಾರಿ ಆಲೋಚನೆಯನ್ನು ಮಾಡಿ ಅವರಲ್ಲಿ ದಾಳಿ ಇದ್ದದ್ದಿದೆ. ಆದರೆ ಏನು ಮಾಡೋಣವಂತೆ? ಈ ಸ್ವರ್ಗದ ಸಂಪತ್ತು ಕಡಿಮೆಯಾಗುತ್ತದೋ ಹೇಳಿ? ಖಂಡಿತ ಇಲ್ಲವಲ್ಲ. ಆದರೆ ಬರುವಂತಹ ಆ ಕಳ್ಳರನ್ನು ಏನು ಮಾಡುವುದು ಎನ್ನುವ ಹಾಗೆ, ಬರ್ತಾರೆ ಎನ್ನುವ ಹಾಗೆ ಗೊತ್ತಾದವಾಗಲೇ ಚಿಂತೆ ಪ್ರಾರಂಭವಾಗುತ್ತದೆ. ಆದ ಕಾರಣ ಸುಮನಸರೇ, ಮುಂದಕ್ಕೆ ಹರಿಯೋ ಹರನೋ ಅವರ ಭಕ್ತಿಯನ್ನು ಉಳಿಸಿಕೊಂಡು ಈ ನಾಕವನ್ನು ಏರಿರುವಂತಾದರೆ ಆ ರಾಕ್ಷಸರ ಎದುರಿಗೆ ನೀವೇನು ಮಾಡುವಿರಿ ಎನ್ನುವ ಕೌತುಕದ ಉತ್ತರ ನನಗೆ ಬೇಕಿದೆ. ಹೇಳ್ತೀರಾ? ದಾಳಿ ಇಟ್ಟರೆ ಅವರಿಗೆ ತಕ್ಕದಾದ ಶಿಕ್ಷೆಯನ್ನು ನಾನು ವಿಧಿಸುತ್ತೇನೆ. ನಿಶ್ಚಿಂತೆ ಇದ್ದೀರಿ.
ಶಾಬಾಸ್! ಬಲಿರೆ ಬಲಿರೆ ಮೆಚ್ಚಿದೆ. ನಿಮ್ಮದಾದಂತಹ ವಾಕ್ಯಗಳಿಗೆ ಎಂತವರೇ ಆದರೂ ಕೂಡ ಮನಸೋಲಲೇಬೇಕು. ಯಾಕೆ ಬಂದಿರೋ ನೀವಾಡಿದಂತಹ ನುಡಿಯು ಸರ್ವರಿಗೂ ಸ್ಫೂರ್ತಿದಾಯಕವೇ ಸರಿ. ಮತ್ತೆ ಒಂದು ಯಥಾರ್ಥ ಹೇಳೋ, ನಿಮ್ಮದಾದಂತಹ ಶಕ್ತಿಯ ಬಗ್ಗೆ ಅಂಜಿಕೆಯಿಂದ ಆಡಿದಂತಹ ಮಾತೇ ಅಲ್ಲ. ಯಥಾರ್ಥಕ್ಕಾದರೆ ಇದು ನಮ್ಮ ಪರಂಪರೆಯಲ್ವೇನು ಕೇಳಲೇಬೇಕು. ಯಾಕೆ ಮುಂದೊಮ್ಮೆಗೆ ರಾಕ್ಷಸರು ಬಂದರೆ ನಾವು ಯಾವ ರೀತಿಯಲ್ಲಿ ತಯಾರಾಗಿರುತ್ತೇವೆ ಎನ್ನುವುದನ್ನು ಪರೀಕ್ಷಿಸುವುದರ ಉದ್ದೇಶದಿಂದಲಾಗಿ ಕೇಳಿದಂತಹ ಮಾತೇ ಹೊರತು ಅನ್ಯಥಾ ಅಲ್ಲ. ಏನನ್ನು ಭಾವಿಸದಿರಿ. ಯಾಕೆ ಅಂತ ಹೇಳಿದರೆ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲವೇ. ನಿಮ್ಮದಾದಂತಹ ಶಕ್ತಿ, ನಿಮ್ಮದಾದಂತಹ ಸಾಮರ್ಥ್ಯ, ಅದರ ಬಗ್ಗೆ ಇಳಿದು ಸಂದೇಹವೇ ಇಲ್ಲ. ಮತ್ತೆ ಒಂದು ಹೇಳು, ಆ ನಳಿನ ನಾಭನ ದಯದೆ ಅವನ ಕರುಣೆ ಇರುವಲ್ಲೇ ತನಕ ನಿಮಗೆ ಯಾವ ಕಾರಣಕ್ಕೂ ಕೂಡ ಹೆದರಿಕೆ ಎನ್ನುವಂತಹದ್ದೇ ಇಲ್ಲ. ಯಾಕೆ ಗೊತ್ತೋ, ಒಂದು ಮನ್ವಂತರಕ್ಕೆ ನಾನೇ ಅಲ್ಲವೇ ದೇವೇಂದ್ರ. ಆದ ಕಾರಣ ಹೆದರಿಕೆಯೂ ಅಲ್ಲ, ಸಂತೋಷವೇ ಸರಿ. ನಿಮ್ಮ ಮಾತುಗಳನ್ನು ಕೇಳಿ ಅವನ ದಯೆ ಇರುವಲ್ಲಿಯ ತನಕ ಯಾವುದಕ್ಕೂ ಅಳುಕಿಲ್ಲ ಎನ್ನುವಲ್ಲಿಗೆ ಮತ್ತೆ ಇನ್ನೇನಾದರೂ ಪ್ರಶ್ನೆಗಳು ಉಳಿದಿದೆಯೋ ಎನ್ನುವ ಹಾಗೆ, ಅಥವಾ ಯಾವುದಾದರೂ ಪ್ರಶ್ನೆ ಉದ್ಭವಿಸುವುದಕ್ಕಿದೆಯೋ ಎನ್ನುವ ಹಾಗೆ ಕೌತುಕದಿಂದ ಸಭೆಯತ್ತ ಕಣ್ಣಾಯಿಸಿದರೆ ಎಲ್ಲರೂ ಕೂಡ ಹೇಳುವಂತಹದ್ದೊಂದೇ, ಎಲ್ಲರಿಗೂ ಉಳಿತಾಗಲಿ. ನಿಮ್ಮದಾದಂತಹ ಉತ್ತರ ಸಮರ್ಪಕ ಇದೆ, ಇಲ್ಲಿಗೆ ಮುಗಿಸೋಣ ಎನ್ನುವ ಹಾಗೆ. ಆದ ಕಾರಣ ಇದುವೇ ಶುಭ ಮುಹೂರ್ತ ಎನ್ನುವ ಹಾಗೆ ಭಾವಿಸಿಕೊಂಡು ಇಲ್ಲಿಗೆ ಇಂದಿನ ಸುಧರ್ಮ ಸಭೆಯನ್ನು ವಿರಮಿಸೋಣ.
ಜ್ಯೋತಿಷ ಪಟ್ಟಣಕ್ಕೆ ಹೋಗುತ್ತದೆ. ನಾನೇ ಸರಿ ಅನೇಕ ವಿಧಿ ಆಲಿಸಿ ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ನಾನೆಲ್ಲಿಂದ ಬಂದೆ? ಭೂಮಿಯಿಂದ ಹುಟ್ಟಿದ್ದೇನೆ, ಆಕಾಶದಿಂದ ಧರೆಗುರುಳಿದ್ದೇನೆ. ಇಂದಿಗೂ ಪ್ರಪಂಚಕ್ಕೆ ಚೋದ್ಯವಾಗಿರುವಂತಹ ವಿಷಯ ಯಾವುದು? ಒಂದೊಮ್ಮೆಗೆ ಭೂಮಿಯಿಂದಲೇ ಎದ್ದು ಬಂದೆನೋ ಎಂಬ ಹಾಗೆ ಆವಿರ್ಭವಿಸಿದ ನಾನು ಹುಟ್ಟುತ್ತಲೇ ದೈತ್ಯಕಾರಿಯಾದೆ. ಹಾಗಾಗಿಯೇ ಅಸುರರು ಎಂಬ ಗಣ ನನ್ನನ್ನು ಅವರಲ್ಲಿ ಒಬ್ಬ ಹೀಗೆಂಬುದಾಗಿ ಗುರುತಿಸಿದರು. ಸರಿ, ಇದಕ್ಕೆ ತಮಗೊಬ್ಬ ಸಮರ್ಥ ನಾಯಕ ದೊರಕಿದ ಎಂಬ ಹಾಗೆ ಸಂಭ್ರಮಿಸಿದರು. ನಾನು ಹುಟ್ಟುತ್ತಲೇ ಕೈಯಲ್ಲಿ ಹಂದಿಯ ದಾಡೆಯೊಂದನ್ನು ಹೊಂದಿದೆನಂತೆ. ದಾಡೆಯ ಅಷ್ಟಕ್ಕಿದ್ರೆ ಇನ್ನು ಹಂದಿ ಎಷ್ಟಕ್ಕಿರಬೇಡ. ಇದು ಪ್ರಾಪಂಚಿಕರಿಗೆ ಒಂದು ಪ್ರಶ್ನೆ. ಹಾಗಾಗಿ ಅದು ಹಂದಿಯ ದಾಡೆ ಹೌದೇ ಎಂಬ ಒಂದು ಮಾತು ಇಂದಿಗೂ ನಮ್ಮವರಲ್ಲಿ ಪ್ರಶ್ನೆಯಾಗಿ ಉಳಿದಿದೆ. ನಮ್ಮವರಲ್ಲಿ ಸಂಖ್ಯೆ ಹೆಚ್ಚಾಗುತ್ತಾ ಬಂತು. ನಮಗೆ ಉಳುಕೊಳ್ಳುವುದಕ್ಕೆ ಸುಸಜ್ಜಿತವಾದಂತಹ ವ್ಯವಸ್ಥೆಯೊಂದು ಬೇಕು. ಹೀಗೆ ನಿರ್ಧರಿಸಿದಂತಹ ನಾನು ಪ್ರಾಗ್ಜ್ಯೋತಿಷ ಎಂಬಂತಹ ಈ ನಗರವನ್ನು ನಿರ್ಮಾಣ ಮಾಡಿದೆ. ಸರಿ, ಭವಿಷ್ಯಕ್ಕಾಗಿ ಪ್ರಶ್ನೆ ಇಲ್ಲ, ಜ್ಯೋತಿಷ್ಯಕ್ಕೆ ಉತ್ತರ. ಹಾಗಾಗಿ ನಗರಕ್ಕೆ ನಾನು ಆ ಹೆಸರನ್ನಿತ್ತೆ. ಮುಂದಕ್ಕೆ ಬೆಳೆಯುತ್ತಾ ನಮ್ಮಲ್ಲಿ ಹಲವರು ಕೂಡಿಕೊಂಡವಾಗಿ ಮಾಡಿದರಲ್ಲ, ನಮ್ಮಲ್ಲಿ ಮಂತ್ರಿಗಳೆನಿಸಿಕೊಂಡವರು. ಏನು? ನೀನು ಭೂಮಿಯಿಂದ ಹುಟ್ಟಿದವರೇ ಇರಬೇಕು, ನಿನಗೊಂದು ಹೆಸರಾಗಬೇಕು, ಹೀಗೆಂಬುದಾಗಿ ಆದೀತು ಅಂತ ಕೆಲವರಂದರು. ಮತ್ತೆ ಕೆಲವರು ನರಕವನ್ನು ಅನುಭವಿಸುವಂತಹ ನಮ್ಮಿ ಆಸುರಿ ವರ್ಗ ಅದಕ್ಕೊಂದು ಉತ್ತರವನ್ನು ಕೊಡವಲ್ಲವ ನೀನು. ಹಾಗಾಗಿ ನರಕಾಸುರ ಹೀಗಾದೀತು ಹೆಸರು. ಈವರು ಬಂಗಾರಕ್ಕೂ ಉತ್ತರವಾಗಿ ಎರಡು ಹೆಸರುಗಳನ್ನು ಹೊಂದಿದವನಿದ್ದೇವೆ. ಈ ಹೊತ್ತಿನಲ್ಲಿ ಮಂತ್ರಿಗಳು ಬಂದು ಆಡಿದಂತಹ ಮಾತು ಸತ್ಯವೇ. ಕೇವಲ ದೇಹಬಲ ಇದ್ರೆ ಸಾಕಾಗುವುದಿಲ್ಲ, ಭುಜದಂಡೆಗಳಲ್ಲಿ ಸ್ಫುರಿಸಿದಂತಹ ಪರಾಕ್ರಮವಷ್ಟೇ ಸಾಲದು, ದೈವ ಶಕ್ತಿಯ ಬಲ ಬೇಕು. ಅದಕ್ಕಾಗಿ ಆ ಜನಜಾಮಿಠನನ್ನು ಒಲಿಸಿಕೊಳ್ಳಬೇಕು ಎಂಬ ಹಾಗಾಡಿದ್ರು. ಸರಿ ಎಂಬುದಾಗಿ ನಿಲ್ಲಿಸಿ ಕಾಡನ್ನು ಸೇರಿಕೊಂಡೆ. ಬ್ರಹ್ಮನನ್ನು ಕಠಿಣ ತಪಸ್ಸಿನಿಂದ ಒಲಿಸಿದೆ. ಕೊಟ್ಟನಲ್ಲ ಬ್ರಹ್ಮದೇವನ
ಆದರೆ ಏನು? ಒಂದೊಮ್ಮೆಗೆ ನಿನ್ನ ಹೆತ್ತ ತಾಯಿ ತಂದೆಯರು ಹ. ಒಂದಾಗಿ ನಡುವೆ ಕಾಳಗಕ್ಕೆಯಿಂದ ಅಟ್ಟಿ ಹೊಡೆದವರಿಂದಲೇ ಮರಣ. ಜನ್ಮಕ್ಕೆ ಕಾರಣರಾದಂತಹ ತಾಯಿ ತಂದೆಯರು ಮಗುವಿನ ಅವನತಿಯನ್ನು ವಿನಾಶವನ್ನು ಬಯಸುವುದಕ್ಕುಂಟು. ಹಾಗಾಗಿ ನಾನು ಅಜೇಯ ಎಂಬ ಸಂತೋಷವನ್ನೇ ಹೊಂದಿದೆ. ಕಾಡನ್ನು ಬಿಟ್ಟು ಮರಳಿ ನಗರವನ್ನು ಸೇರಿಕೊಂಡೆ. ಈ ಹೊತ್ತಿನಲ್ಲಿ ನಮ್ಮವರೆಲ್ಲರೂ ಜೈಕಾರವನ್ನು ಹಾಕುತ್ತಾ ಇದ್ದಾರೆ. ಪ್ರಪಂಚ ಪರ್ಯಟನೆಗೆ ತೊಡಗಿದೆ. ನಮ್ಮ ವಿರೋಧಿಗಳನ್ನು ಮೆಟ್ಟಿ ನನ್ನದಾದಂತಹ ಸಾಮರ್ಥ್ಯವನ್ನು ಪ್ರಪಂಚಕ್ಕೆ ಬಿತ್ತರಿಸಿದ್ದೇನೆ. ಸರಿ. ನರೆಲ್ಲರೂ ನರೇಶರೆಲ್ಲರೂ ನನಗೆ ಕಪ್ಪವನ್ನು ನೀಡುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಬಂದನಲ್ಲ ನಾರದವರೇ. ಪ್ರಪಂಚದಲ್ಲಿ ಕೇವಲ ಧನವನ್ನು ಸಂಗ್ರಹಿಸಿಕೊಂಡ್ರೆ ಸಾಕಾಗುವುದಿಲ್ಲ. ಒಟ್ಟೊಟ್ಟಿಗೆ ಬೇಕಾದಂತಹ ಸಕಲ ವೈಭವವನ್ನು ಹೊಂದಬೇಕು. ನಿನಗೆ ಸರಿಯಾದ ಅರ್ಧಾಂಗಿರಿಬೇಕು. ಒಬ್ಬಳಲ್ಲ, ಪ್ರಪಂಚದಲ್ಲಿರುವಂತಹ ಅರಬ್ ಗೋವರಿಯರನ್ನೆಲ್ಲ ಕರೆದುತ್ತ ಹೊತ್ತಿನಲ್ಲಿ ಎಲ್ಲರನ್ನು ಒಗ್ಗೂಡಿಸಿದ್ದೇನೆ. 16,000 ಮಂದಿ ವಿವಾಹದ ಕಾರಣಕ್ಕಾಗಿ ಕಾಡಿನಲ್ಲಿದ್ದವರನ್ನೆಲ್ಲ ತಂದು ಬಂಧನದಲ್ಲಿ ಇರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಬಂದ ನಮ್ಮಲ್ಲಿಗೆ ಹೊತ್ತಿಗಾಗುವಾಗ ನಾರದ ಅಷ್ಟು ಸಾಕಾಗುವುದಿಲ್ಲ. ಆ ಸುರಪ್ಪನ ರದ್ದುಗೆ ನೇರಬೇಕು. ಅವನವಳಾದಂತಹ ಶಕ್ತಿಯನ್ನು ವಹಿಸಿ ನಿನ್ನ ಅರ್ಧಾಂಗಿರಿಯಾಗಿಸಿಕೊಂಡರೆ ಮಾತ್ರ ನೀನು 3 ಲೋಕಾಧೀಶ ಹೇಳಿದ್ದಾನೆ. ಹಣ ಯಾಕೆ? ಇನ್ನು ಸುರಪ್ಪ ಲೋಕದತ್ತ ಸಾರಬೇಕಾಗಿದೆ. ಬರಲಿ.
ಒಡೆಯ, ಪುಟ್ಟವನಾಗಿ ವಂದಿಸಿಕೊಂಡಿದ್ದೇನೆ. ಏನಾಗಬೇಕು ತಿಳಿಸಿ. ಈ ಹೊತ್ತಿನಲ್ಲಿ ಸುಲಗತ್ತುಗೆಯನ್ನು ನಡೆಯುವಂತಹ ನಿಮ್ಮ ತೀರ್ಮಾನಕ್ಕೆ ಬಂದವನಿದ್ದಾರೆ. ಎಲ್ಲರನ್ನೂ ಒಟ್ಟುಗೂಡಿಸಿ ವಿರೋಧಿಯಾದಂತಹ ದೇವೇಂದ್ರನನ್ನು ಸೋಲಿಸಿ ಮೋನೋಗಾರೀಜನಾಗುವ ಬಯಕೆ ಏನು ಅಭಿಪ್ರಾಯ? ಒಳ್ಳೆಯದು. ಇಂತಹ ಮಾತನ್ನು ಯಾವಾಗ ಹೇಳ್ತೀನಿ ಎಂಬುದಾಗಿ ಕಾಯ್ತಾ ಇದ್ದವ. ವಾ. ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಸುದುರು ಸೇವೆಯನ್ನು ಸೇರಿಸಿಕೊಂಡು ಏನು? ನೀನು ಎಷ್ಟು ಚೆನ್ನಾಗಿದ್ದೇನೆ. ಓ, ನನ್ನ ಕಂಡ ಕೂಡಲೇ ಇದು ಕೂಡ ಸಾಯಿತು. ಹಾ, ಆದ ಕಾರಣ ಹೇಳುತ್ತಿದ್ದೇನೆ. ಏನು? ಇನ್ನೊಂದಾದ್ರೂ ಸರಿಯಾಗಿ ಬರುತ್ತೇನೆ. ಯಾಕೆ? ನಮ್ಮದಾದಂತಹ ಸ್ವರ್ಗಲೋಕವನ್ನು ನೀವು ಅನುಭವಿಸುತ್ತಿದ್ದೀರಲ್ಲ? ಮರ್ಯಾದೆಯಿಂದ ಬಿಟ್ಟುಕೊಟ್ಟೆ ಲೇಸು. ಆದರೆ ನಿನ್ನ ಶಿರವಾಯಿತು.
ಇಲ್ಲವಾದರೆ ನಿಮ್ಮ ಕೈ ಕಾಲು ಮುರಿತೇನೆ. ಆಮೇಲೆ ಏನೋ ಶ್ವೇತ ಬಣ್ಣದ ಸಾವಿರ ಸೊಂಡಿಲುಗಳನ್ನು ಆನೆಯನ್ನೇ ಹೇಳಿಕೊಂಡು ಬಂದವ ಪುರಂದರ ವಿನಯ ನಾನೇ ಸಂತೋಷವಾಯಿತು. ಯಾಕೆ ಸಿಕ್ಕಿದೆ ಆ ಪಡ ಜೀವವೇ ನಿನ್ನನ್ನೇ ಹುಡುಕಿಕೊಂಡು ಬಂದವ. ಓಹೋ ನಿನ್ನಲ್ಲಿ ಹಲವು ಸಂಪತ್ತುಗಳಿವೆ. ಸ್ತ್ರೀ ರಕ್ತವನಿಸಿಕೊಂಡಂತಹ ಶಕ್ತಿದೇವಿ ಅವಳನ್ನು ನನಗೊಪ್ಪಿಸು. ನಾಟ್ಯ. ನರಕ ನೀನೇ ಯಾರು ನರಕ ನಿನಗೆ ನರಕದ ಶುರು ಮಾಡದೆ ಬಿಡ್ಲಿಕ್ಕೆ. ನೀನೇನು ನರಕಾಸುರ ಹಾ. ಓಹೋ ಹಾ. ಒಳ್ಳೆಯದೇ ಆಯಿತು ಹಾ. ದೇವರತ್ವವನ್ನು ಪಡೆಯಬೇಕು ಎನ್ನುವಂತಹ ಆಶಯದಿಂದ ಬಂದಿದ್ದೀಯ ಹಾ. ಇದೋ ತಿಳಿದುಕೋ ಹಾ. ಬಗ್ಗೆಯ ಮೂಲಕ ಪಡೆದದ್ದನ್ನು ಶಕ್ತಿಯ ಮೂಲಕ ಪಡೆಯುತ್ತಾರೆ ಎನ್ನುವ ಹಾಗೆ ಬಂದ್ರೆ ಹಾ. ಗದ್ದಲ, ಗದ್ದಲ. ಸಾಧನೆಗೆ ಹಲವು ಮಾರ್ಗಗಳುಂಟು. ಹಾ. ಅದರಲ್ಲಿ ಒಂದಷ್ಟೇ ಭಕ್ತಿ, ಮತ್ತೊಂದು ಜ್ಞಾನ ಶಕ್ತಿ. ಒಂದನ್ನು ನಾನು ಹೊಂದಿದ್ದೇನೆ, ತೋರಿಸುತ್ತೇನೆ. ಯುದ್ಧವನ್ನು ಗೆದ್ದೆ. ಹಾಗೆಂದು ನಮಗೆ ಬೇಕಾದದ್ದು ಈ ಸಂಪತ್ತಲ್ಲ. ಆ ಶಚಿದೇವಿ ಆ ಸುರಮ್ಮನನ್ನು ಸ್ವರ್ಗದ ಮೂಲೆಗಳನ್ನು ಸುತ್ತಾಡಿದರು. ಅವಳು ಸಿಗಲಲ್ಲಳು. ಎಲ್ಲಿ ಹೋದಳು ಯಾರಿಗೆ ಗೊತ್ತು. ಅವಳನ್ನು ಇನ್ನೊಂದು ಹೊತ್ತಿನಲ್ಲಿ ನೋಡಿಕೊಳ್ಳೋಣ. ಮುಖವನ್ನೆಳೆದರೆ ಮುಖ ಬರಬೇಕು ಅಂತಾದ್ರೆ ಮೂಗನ್ನೆಳೆಯಬೇಕು. ಕರುವನ್ನು ಕೊಂಡೋದ್ರೆ ಹಸು ಬರ್ತದೆ. ಹುಡುಕುತ್ತಾ ಒಂದಾವಕ್ಕೆ ನನಗೆ ಕಂಡದ್ದು ಇವರ ಅಮ್ಮನಾದಂತಹ ಅದಿತಿ ದೇವಿ. ಹೊಡೆಯುವಂತಹ ಅವಳ ಕರ್ಣಗಳಲ್ಲಿದ್ದ
ಅವನ ಕಿವಿಯಲ್ಲಿ ಹರಿಯುವ ರಕ್ತ ಕಂಡು ಸಂತೋಷವಾಗಿದೆ. ಏಯ್! ಅದೆಂಥದ್ದು? ವರುಣನಲ್ಲಿರುವ ಮಣಿಶೈಲ ಇವೇ ಮೊದಲಾದ ಹಲವು ಸುವಸ್ತುಗಳನ್ನು ಹೊಂದಿದ್ದೇವೆ. ಸ್ವರ್ಗದಲ್ಲಿರುವಂತಹ ಸುವಸ್ತುಗಳನ್ನು ಕೂಡಿಸಿ ನಮ್ಮದಾದಂತಹ ಪ್ರಾಜ್ಯೋತಿಷದಲ್ಲಿ ಇರಿಸ್ತೇನೆ, ನಡೆಯುತ್ತೇನೆ. ಅದು ಬಲರಾಮ ಕೃಷ್ಣರು. ವಸುದೇವ ದೇವಕಿಯರ ಬಸರಿನಲ್ಲಿ ಉಸಿರನ್ನು ಪಡೆದರೂ ಕೂಡ ಸೇರಿದ್ದು ಯಶೋದೆಯ ಮಡಿಲನ್ನು. ಹಾಗೆಯೇ ಎಲ್ಲರ ಪ್ರೀತಿಯನ್ನು ಗಳಿಸಿದಂತಹ ನಾನೇ ಕೃಷ್ಣ. ಹೌದು, ಮಾವನಾದ ಕಂಸನನ್ನು ವಧಿಸಿ ಅಲ್ಲಿಯ ರಾಜ್ಯಭಾರವನ್ನು ಅರ್ಜುನ ಕೈಗೆ ಒಪ್ಪಿಸಿ ಈ ದ್ವಾರಕ ಪಟ್ಟಣವನ್ನು ನಿರ್ಮಿಸಿದವನು. ಅಂತೆಯೇ ಇಲ್ಲಿಯ ಅಧಿಕಾರವನ್ನು ಬಲರಾಮ ಅಗ್ರಸನ ಕೈಗೆ ಇಟ್ಟವಳು ನಾನು. ಹಾಗಾಗಿ ಅಂತ ಮಾತ್ರಕ್ಕೆ ದುಷ್ಟರೇ ಇಲ್ಲವೆಂಬ ಮಾತು ಆಡುವಂತಿಲ್ಲ. ದುಷ್ಟರು ದುರುಳರಿಗೆ ಅಂತ್ಯವೆಂಬುದು ಇಲ್ಲ. ಆದರೆ ಅವರ ಅಂತ್ಯ ಕಾಲವು ಯಾವಾಗ ಎಂಬುದನ್ನು ನಿರ್ಧರಿಸುವವರು ಯಾರು? ನಾವೇ ಅಲ್ಲವೇ? ಅವರ ಪಾಪದ ಗುಣ ಎಂದು ತುಂಬುತ್ತದೋ ಅಂದು ನಾವು ನಾಟಕದ ಒಂದು ರಂಗವನ್ನೇ ನಿರ್ಮಿಸಿ ಅವರ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಹೋಗುವುದಲ್ಲವೇ? ಹಾಗಾಗಿ ಈಗ ಎಲ್ಲವೂ ಸಂತೋಷದಿಂದ ನೆಮ್ಮದಿಯಿಂದ ಇದೆ ಎಂಬಂತಹ ಕಲ್ಪನೆಯಲ್ಲಿ ನಾನಿದ್ದೇನೆ. ಆದರೆ ಮುಂದೇನಾಗುವುದು ನಾನರಿಯೇ. ನನ್ನನ್ನು ಯಾರೋ ಮಾತನಾಡಿಸುವುದಕ್ಕೆ ಬಂದಿದ್ದಾರಂತೆ. ಹಾ ಹಾ ಹಾ, ಯಾರದು? ಜಯ ಜಯ ಶ್ರೀಲೋಲ ಶಾಂತ ಕೃಪಾಳು ಭಯ ವಿನಾಶನದ ಮಾಧವನೇ ಇಂದಿನು ಜಯ ಜಯ
ಅಷ್ಟೇ ಗಂಧದಿಂದ ಬಂದರೆ ಮಾತ್ರ ತೀರ್ಥ ಎನ್ನುವ ಹಾಗೆ ಆಗುತ್ತದೆ. ಏನು ಮಾಡೋಣ ಸ್ವಾಮಿಯೇ, ನೀನೇ ರಕ್ಷಿಸಬೇಕು, ನೀನೇ ಕಾಯಬೇಕು. ಏನಾಯ್ತು? ಪ್ರಾಗ್ಜ್ಯೋತಿಷ್ಯದ ಅರಸನಂತೆ ನರಕದಾನವನು ಹ, ನಮ್ಮಯ ಸ್ವರ್ಗಕ್ಕೆ ಬುದ್ಧಿಗೆ ಕೈದನು. ಅಷ್ಟು ಮಾತ್ರವೇ ಅಲ್ಲ, ಹ. ನನ್ನ ಹಿರಿಯಾದಂತಹ ಸಖಿಯನ್ನು ಕೂಡ ಬೆಳೆಸಿದನು. ಬಂದಂತವರಲ್ಲಿ ಹೋರಾಡಬೇಕು ಹೀಗೆಂಬುದಾಗಿ ಕಾಳಗವಲ್ಲಿದ್ದುವಂತಾದ್ರೆ ದೇವತೆಗಳಾದಂತಹ ನಾವೆಲ್ಲರೂ ಕೂಡ ಸೋತು ಮುಂದೆ ದಿಕ್ಕು ದೆಸೆಯಿಲ್ಲದೆ ಇಲ್ಲಿಗಾಗಿ ಬಂದಿದ್ದೇವೆ. ನೀನೇ ರಕ್ಷಿಸಬೇಕು, ನನ್ನ ಸಖಿಯನ್ನೊಮ್ಮೆ ಬಿಡಿಸಿಕೊಡಬೇಕು. ಬಿಡು ಚಿಂತೆ. ನರಕನೆಂಬ ದಾನವ ಸ್ವರ್ಗಲೋಕಕ್ಕೆ ದಾಳಿಯಲ್ಲಿದ್ದನೆ. ಅಷ್ಟು ಮಾತ್ರವೇ ಆಗಿದ್ದರೆ ಕ್ಷಮಿಸಬಹುದಿತ್ತೋ ಏನೋ. ನಿನ್ನ ಪತಿಯಾದಂತಹ ಸಚಿದೇವಿಯನ್ನೇ ಬಯಸಿದ ಮಾತ್ರವಲ್ಲ, ಆದಿದೇವಿಯ ಗರ್ಭಕುಂಡಲವನ್ನೇ ಕಿತ್ತು ತೆಗೆದುಕೊಂಡು ಹೋದ ಎಂದು ಹೇಳುತ್ತಾ ಇದ್ರೆ ಅವನನ್ನು ನಾನು ಖಂಡಿತವಾಗಿಯೂ ಸುಮ್ಮನೆ ಬಿಡುವುದಿಲ್ಲ. ಕಿರಿದು ದಿನದಲ್ಲಿ ಅವನನ್ನು ನಾನು ಸಾಯಿಸುತ್ತೇನೆ. ಸ್ವಾಮಿ, ಹ, ನಿಮ್ಮ ಮಾತುಗಳನ್ನೇನೋ ಕೇಳುವಾಗ ಹ, ಆಗುತ್ತಿರುವ ಭಯ ದೂರವಾಗುತ್ತದೆ. ಹ. ಆದರೆ ಏನು ಮಾಡೋಣ, ಅಲ್ಲ ನೀವು ಹೋದ್ರೆ ಒಂದು ಮಾಡಿಯೇ ಮಾಡುತ್ತೀರಿ ಹೌದು. ಎನ್ನುವ ವಿಶ್ವಾಸ ಉಂಟು. ಹ. ಅದು ಬೇರೆ ಚಿಂತೆ. ಮತ್ತೇನಾಯ್ತು? ಆದ್ರೆ ಒಂದು ನರಕಾಸುರನನ್ನು ಕೊಲ್ಲುವುದು ಮಾತ್ರ ಅಲ್ಲ, ಹ. ಅದಿತಿಯ ಕರ್ಣಕುಂಡಲವನ್ನೊಂದು ನೆನಪಲ್ಲಿ ತನ್ನಿ. ಖಂಡಿತವಾಗಿಯೂ. ಕಿರಿಕಿರಿ ತಾಳ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಿನಗೆ ಮಾತ್ರ ತಾಯಿ ಅಲ್ಲ ದೇವೇಂದ್ರ, ನನಗೂ ತಾಯಿಯೇ. ಹಾ. ನನ್ನ ತಾಯಿಯ ಮೇಲೆ ಕೈ ಮಾಡಿದವನನ್ನು ನಾನು ಸುಮ್ಮನೆ ಬಿಡುವುದುಂಟೆ. ಅವನನ್ನು ಕುಟಿ ಹಾಕುತ್ತೇನೆ. ಮತ್ತೆ ನನ್ನದೊಂದು ಹೆಂಡತಿ ಖಂಡಿತವಾಗಿಯೂ ಮಾರಾಯ. ದೇವೇಂದ್ರನಿಗೆ ಧೈರ್ಯದ ಮಾತನ್ನೇನೋ ಹೇಳಿದೆ. ಆದರೆ ನರಕನನ್ನು ಒಲಿಸುವುದಕ್ಕಾಗಿ ನಾನೇ ನೇರವಾಗಿ ಹೋಗುವುದೇ? ಆಹಾ, ಇಲ್ಲ. ಯಾಕೆ? ಅವನಿಗಿರುವಂತಹ ವರಬಲ, ಅವನ ಜನ್ಮಕ್ಕೆ ಕಾರಣರಾದಂತಹ ತಂದೆ ತಾಯಿಯರೇ ಬಂದು ಎದುರಾಗಿ ನಿಂತರೆ ಮಾತ್ರ ಅವನಿಗೆ ಮರಣ ಎಂಬುದಾಗಿ. ಹಾಗಾದರೆ ಅವರ ತಂದೆ ತಾಯಿ ಯಾರು? ಹಾ, ನರಕಾಸುರ ಬೇರಾರೂ ಅಲ್ಲ, ನನ್ನದೇ ಮಗ. ಹಾಗಾಗಿ ಇವನು ಹುಟ್ಟಿದಂತಹ ಸನ್ನಿವೇಶವೇ ಹಾಗೆ. ನಾನು ನರಸಿಂಹಾವತಾರವನ್ನು ಎತ್ತಿದಾಗ ಭೂದೇವಿ ನನ್ನನ್ನು ಕಂಡು ಭಯಭೀತಳಾಗಿದ್ದಳು. ಅವಳನ್ನು ಸಂತೈಸುವಂತಹ ಸಮಯದಲ್ಲಿ ಹುಟ್ಟಿಕೊಂಡವನು ಈತ. ಹುಟ್ಟಿದ್ದು ಹೇಗೆ ಎಂಬ ಬಗೆಯನ್ನೇ ಅರಿಯದ ಅವನಿಗೆ ಬ್ರಹ್ಮ ವರಬಲನಿತ್ತನಲ್ಲ, ಅವನಿಗೆ ಮರಣವೇ ಇಲ್ಲ. ಮರಣವೆಂಬುದಾದರೆ ಅವನ ತಂದೆ ತಾಯಿಯೇ ಬರಬೇಕು ಎಂಬುದಾಗಿ. ಹಾಗಾದರೆ ಆ ಮಾತಿನ ಪ್ರಕಾರ ಹೋಗಬೇಕಾಗಿರುವುದು ನಾನು ಮಾತ್ರವಲ್ಲ, ನನ್ನ ಜೊತೆ ಸತ್ಯಭಾಮೆಯು ಸೇರಬೇಕು. ಆದರೆ ನಾನು ಕರೆದರೆ ಅವಳು ಬರುವವಳೆ. ಆಹಾ, ಯಾವ ಗಂಡನ ಮಾತು ಯಾವ ಹೆಂಡತಿ ಕೇಳುತ್ತಾಳೆ ಹೇಳಿ? ಹಾಗಾಗಿ ಅವಳ ಹಠವೇನು, ಅವಳಿಗೆ ಹೇಗೆ ಮನವೊಲಿಸಬೇಕು ಅದು ನನಗೆ ಚೆನ್ನಾಗಿಯೇ ಗೊತ್ತು. ಹಾಗಾಗಿ ಅವಳಿಗೆ ಕೇಳಿಸುವ ಹಾಗೆ ಗರುಡನನ್ನು ಕರೆದು ಅವನಲ್ಲಿ ಮಾತನಾಡುತ್ತೇನಂತೆ. ಬರುತ್ತಾಳು ನೋಡೋಣ. ಗರುಡ ಎಲ್ಲಿದೆ? ಸ್ವಾಮಿ, ನಿಮ್ಮನ್ನು ನೋಡಿದರೆ ಎಲ್ಲಿಗೋ ಹೊರಟಂತಿದೆ. ಎಲ್ಲಿಗೆ ಸ್ವಾಮಿ? ಎಲ್ಲಿಗೆ ಗಮನ ನಿಲ್ಲಲೋ ಗಮನ
ನಿಮ್ಮ ಮನದ ಬೇಕು ನಾನೇ, ನಿಮ್ಮ ಮನೆಯ ಬೆಕ್ಕು ನಾನೇ ಅಲ್ಲವೇ ಸ್ವಾಮಿ? ಹೌದು, ಅದು ಅಲ್ಲ, ನಾನು ಕೇಳಿದಲ್ಲಿ ಅಪಶಕುನ ಏನಿದೆ ಹೇಳಿ? ಅಲ್ವಾ? ಆದರೆ ಅದನ್ನೆಲ್ಲ ಹೇಳುವುದಕ್ಕೆ ನನಗೆ ಸಮಯವಿಲ್ಲ, ಇದು ಸಮಯವೂ ಅಲ್ಲ. ನೀರಾಗಲಿ ನಾನು ಹೋಗುವುದು. ಏನಿದು? ಯಾರಾದರೂ ಗಂಡಸು ಮನೆಯಿಂದ ಎಲ್ಲಿಗಾದರೂ ಹೊರಡುವಾಗ ಯಾರಲ್ಲಿ ಹೇಳದಿದ್ದರೂ ತೊಂದರೆ ಇಲ್ಲ, ಹೆಂಡತಿಯಲ್ಲಿ ಒಂದು ಮಾತು ಹೇಳಬೇಡವೇ ಸ್ವಾಮಿ? ನೀನು ಹೇಳುವುದು ಸರಿ, ನಿನ್ನಗೆ ಹೇಳದೆ ಹೋಗುವುದು ನಾನಲ್ಲ. ಓ ಕೀರವಾಣಿ, ಕೀರವಾಣಿಗೆ ಪವನ ಕಾರಣ ನಿನ್ನಲ್ಲಿ ಹೇಳದೆ ಹೋದೆನು ಎಂದಾದರೆ ನಾನು ಹೊರಟಂತಹ ಕೆಲಸ ಆಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಯಾಕೆಂದರೆ ನೀನು ಮನಸ್ಸಿಗೆ ಹತ್ತಿರವಾದವಳು. ನಿಜ ಸ್ವಾಮಿ. ಓ ಭಾಮೆ, ನೀನು ನನ್ನ ಜೊತೆಯಲ್ಲಿ ಇರುವಾಗಲೇ ಅಲ್ಲವೇ ದೇವೇಂದ್ರ ಬಂದಿರುವುದು? ಸರಿ, ಆದರೆ ಅವನು ಸ್ವರ್ಗದ ಅಧ್ಯಕ್ಷನಾಗಿ ಬಂದಿಲ್ಲ. ಮತ್ತೆ ನರಕನೆಂಬ ದಾನವ ಸ್ವರ್ಗಲೋಕಕ್ಕೆ ದಾಳಿ ಇಟ್ಟಿದ್ದಾನೆ. ಮಾತ್ರವಲ್ಲ, ಸ್ವರ್ಗದಲ್ಲಿರುವಂತಹ ದೇವತೆಗಳನ್ನೆಲ್ಲ ಸೋಲಿಸಿ ಅಲ್ಲಿಯ ಸುವಸ್ತುಗಳನ್ನೆಲ್ಲ ತನ್ನ ಪುರಕ್ಕೆ ಕೊಂಡೊಯ್ದಿದ್ದಾನೆ. ಅಷ್ಟು ಮಾತ್ರವಾಗಿದ್ದರೆ ಬಿಡಬಹುದಿತ್ತೋ ಏನು, ಆದರೆ ಅಲ್ಲಿಯ ಕರ್ಣಕುಂಡಲವನ್ನೇ ಕಿತ್ತು ತೆಗೆದುಕೊಂಡು ಹೋಗಿದ್ದಾನೆ. ಇದನ್ನು ಹೇಗೆ ಕ್ಷಮಿಸುವುದಕ್ಕೆ ಸಾಧ್ಯ? ಖಂಡಿತವಾಗಿಯೂ ಹಾಗಾಗಿ ಆ ದುಷ್ಟನ ವಧೆಗಾಗಿ ನಾನು ಪ್ರಾಚೋದಿಶ ಪಟ್ಟಣಕ್ಕೆ ಹೋಗಬೇಕು, ಸ್ವರ್ಗಲೋಕಕ್ಕೆ ಹೋಗಬೇಕು. ಹೇಳಿ ಆಯ್ತಲ್ಲ? ಹರ್ಷವಾಯಿತು.
ನರಕಾಸುರನನ್ನು ಕೊಂದು ಸ್ವರ್ಗಲೋಕಕ್ಕೆ ಸುರಪಾಲನ ವಸ್ತುಗಳನ್ನು ಕೊಡುವುದಲ್ಲವೇ? ಈಗೇನಾಯ್ತು? ನಾನು ನಿಮ್ಮೊಂದಿಗೆ ಬರುತ್ತೇನೆ ಸ್ವಾಮಿ. ಇದು ಒಳ್ಳೆ ಕಥೆ ಆಯ್ತು. ನಾನು ಹೊರಟು ನಿಂತದ್ದು ಪ್ರವಾಸಕ್ಕ ಅಲ್ಲ, ಯುದ್ಧ ಮಾಡುವುದಕ್ಕೆ. ಹಾ. ನೀನು ಅಲ್ಲಿ ಬಂದು ಏನೇ ಮಾಡ್ತೀನಿ? ನಾನು ನೀವು ಯುದ್ಧ ಮಾಡುವ ಚಂದವನ್ನು ಕಾಣುತ್ತೇನೆ ಸ್ವಾಮಿ. ನಾನು ಹೋಗುದು ಯುದ್ಧ ಮಾಡುವುದಕ್ಕೆ, ನೃತ್ಯ ಪ್ರದರ್ಶನ ಮಾಡುವುದಕ್ಕೆಲ್ಲ ಏನೇ ಭಾವ ಇದು? ಏನು ಸ್ವಾಮಿ, ನೀವು ಯುದ್ಧ ಮಾಡುವುದನ್ನು ಎಲ್ಲರೂ ಬಗೆ ಬಗೆಯ ರೀತಿಯಾಗಿ ಹೊಗಳುತ್ತಾರೆ. ಹಾ. ಒಮ್ಮೆ ನಾನು ಕಣ್ಣಾರೆ ಕಂಡವಳಲ್ಲ ಸ್ವಾಮಿ. ಸರಿ ಆಯ್ತು. ನೀನು ದಾರಿ ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ನೀನು ಸ್ವರ್ಗಲೋಕದ ಹುಚ್ಚು ನಿನಗೆ ಯಾವಾಗ ಬಂತು? ಈ ಕಾರಣ ಏನೀಗ? ಸ್ವಾಮಿ, ಕಾರಣವನ್ನಿಲ್ಲ. ಅಂದು ಒಂದು ಪ್ರಸಂಗ ನೆನಪು ಮಾಡಿಕೊಳ್ಳಿ ನೀವು. ಯಾವುದು? ರುಕ್ಮಿಣಿಗೆ ನೀವು ಪಾರಿಜಾತದ ಪುಷ್ಪವನ್ನು ಮುಡಿಸಿದಿರಲ್ಲ, ಆ ಸಂದರ್ಭದಲ್ಲಿ ಕೋಪಗೊಂಡವಳು ನಾನು. ನಿಮಗೆ ಏನು ಹೇಳಿದಿರಿ? ಏನು ಹೇಳಿದೆ? ಅಮ್ಮ, ನೀನು ಕೋಪಗೊಳ್ಳಬೇಡ. ಮುಂದೊಂದು ದಿನ ಕಾಲ ಕೂಡಿ ಬಂದಾಗ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ ಎಂದು ಆಡಿದ್ದಾಳೆ ಸ್ವಾಮಿ. ಆ ಕಾಲ ಈಗ ಬಂದಿದೆ, ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಆ ಸಮಯದಲ್ಲಿ ನಿನ್ನನ್ನು ಸಮಾಧಾನ ಮಾಡುವುದಕ್ಕೆ ಅದು ಏನು ಹೇಳಿದ್ರು ಗೊತ್ತಿಲ್ಲ. ಈಗ ಅದನ್ನು ಹಿಡಿದುಕೊಂಡು ನಿಂತಿದೀಯ ನೀನು. ಆಗುದಿಲ್ಲ ಮಾಮ. ಯಾಕೆ? ಆಗುವುದಿಲ್ಲ. ನಾನು ಹೋಗುವುದು ಯುದ್ಧ ಮಾಡುವುದಕ್ಕೆ. ನಾನು ಯುದ್ಧ ಮಾಡುವುದು, ನಿನ್ನನ್ನು ನೋಡಿಕೊಳ್ಳುವುದು. ಅದರಲ್ಲಿ ಆ ನರಕಾಸುರ 16,000 ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿಟ್ಟಿದ್ದಾರಂತೆ. ನಿನ್ನನ್ನು ಸೇರಿಸಿದರೆ ನಾನೆಲ್ಲೇ ಹೋಗುತ್ತಾ? ನೀವು ಯುದ್ಧರಂಗದಲ್ಲಿ ನನ್ನನ್ನು ನೋಡಿಕೊಳ್ಳುವುದು ಬೇಡ. ನಾನೊಂದು ಮೂಲೆಯಲ್ಲಿ ನಿಂತು ನೀವು ಯುದ್ಧ ಮಾಡುವುದನ್ನು ನೋಡ್ತೇನೆ ಅಷ್ಟೇ. ಆಮೇಲೆ ಸುರಲೋಕಕ್ಕೆ ನೀವು. ಸ್ವಲ್ಪ ಯೋಚನೆ ಮಾಡುವುದಕ್ಕೆ ನನಗೆ ಸಮಯ. ಹಾ. ಏನು ಮಾಡುವುದು? ಇವಳು ನಾನು ಹೇಳಿದ ಹಾಗೆ ನನ್ನ ಜೊತೆ ಬರುವುದಕ್ಕೆ ಹೊರಟು ನಿಂತಿದ್ದಾಳೆ. ಇನ್ನು ಸ್ವಲ್ಪ ಮಾತನಾಡಿದರೆ ನಾನು ಬರುವುದಿಲ್ಲ ಎಂದು ಹೇಳುವ ಸಾಧ್ಯತೆ ಇದೆ. ಸ್ವಾಮಿ, ಹಾಗಾಗಿ ಯೋಚಿಸ್ತೇನೆ. ಹೋಗುವುದು. ಮಾಮ, ನಿನ್ನನ್ನು ನಿನ್ನ ಜೊತೆ ನಾನು ಅಲ್ಲಿಗೆ ಹೋಗುವುದಿದ್ದೇನೆ. ಕರುಣಾಸಿದ್ಧನಾಗು, ನಾವೀಗಲೂ ಬರುತ್ತಾ ಇದೇ ಪ್ರಾಚೋಕ್ತಿಷ ಪಟ್ಟಣ. ಇಲ್ಲಿಗೆ ರಕ್ಷಣೆಯಾಗಿ ಇರುವುದೇ ಮುರಾಸುರನ 6,000 ಪಾಶಗಳು. ಅದನ್ನು ನಾವು ಈಗಾಗಲೇ ಮುರಿದು ಹಾಕಿದ್ದೇವೆ. ನಾವು ಬಂದಂತಹ ಅರಿವು ಆ ದುಷ್ಟರಿಗೆ ಆಗಬೇಡವೇ? ಅದಕ್ಕಾಗಿ ದಯವಿಟ್ಟು ನಾನು ಇಲ್ಲಿ ಶಂಖ ಧ್ವನಿಯನ್ನೇ ಮಧ್ಯರಾತ್ರಿಯ ಸಮಯ ಹಾಯಾಗಿ ನಿರ್ದೇಶಿಸುವಂತಹ ಹೊತ್ತಿಗೆ ಜೋರಾದಂತಹ ಪ್ರಕಾಶಧ್ವನಿ ಬಂದು ನೋಡಿದಂತಾಗ ಈ ಊರಿನ ಸುತ್ತ ಬಳಿದಂತಹ 6,000 ಮುರಣ ಪಾಶ ಎಲ್ಲವನ್ನೂ ಕತ್ತರಿಸಿದ್ದಾರೆ. ಹೊತ್ತವರು ಯಾರಾಗಿರುವ
ಆಗಿರಬಹುದು ಆ ಕಾಲನೇ. ಹೀಗೆ ಉಗುಳುತ್ತಾ ಇದ್ರೆ ನಿನಗೊಂದು ದಿನ ರೋಗ ಬರುವುದು ಯಾಕೆ ಇದು ನನ್ನ ಕ್ರಮ. ಅದನ್ನು ನೀನು ಹೇಳುವುದಲ್ಲವ. ನನ್ನದಾದಂತಹ ಪುರಕ್ಕೆ ಬಂದು ನೀ ನನಗೆ ಬುದ್ಧಿವಾದ ಮಾಡುವುದೇನು? ನನ್ನದಾದಂತಹ 6,000 ಪುರಾಣ ಪಾಶ ಅದನ್ನು ಕತ್ತರಿಸಿದ್ದು ಮಾತ್ರವಲ್ಲದೆ ನೀನು ಅದನ್ನು ಕತ್ತರಿಸಿದ್ದಿ. ಅಷ್ಟು ಮಾತ್ರವಲ್ಲ, ಅದೇನಾದ್ರು ಕರ್ಕಶ ಧ್ವನಿ ಏನು ಮಾಡಿದೆ? ಕರ್ಕಶ ಅಂತ ಹೇಳಿದ್ರೆ ಇನ್ನದಕ್ಕೆ ಹಾಗಾದ್ರೆ ಪದವೇ ಇಲ್ಲ. ಇದು ನಮ್ಮ ಕ್ರಮ, ನನ್ನ ಜಾತಿ ಗುಣ. ಅದನ್ನು ನೀನು ಮಾತಾಡಬೇಡ. ಗರುಡವನ್ನು ಏರಿಕೊಂಡು ಓ ಅಲ್ಲಿ ಮೇಲೆ ಅಂಬರ ಬದಲಲ್ಲಿ ಒಬ್ಬಳಾಗೆ ಚೆಲುವಿಗೆಯ ಹೆಣ್ಣನ್ನು ಕುಳಿತು ತಿರ್ಗಾಡ್ಬರಿ. ಅಷ್ಟು ಬೇಗ ಕಣ್ಣಲ್ಲಿಗೆ ಹೋಗಿ ಆಯ್ತಲ್ಲ. ಹೋಗಬೇಕು. ಬಹಳಷ್ಟು ತಿರ್ಗಾಟ ಮಾಡಿದ್ಯಾ? ನನ್ನಷ್ಟು ತಿರ್ಗಾಟ ಮಾಡಿದ್ಯಾ ನೀನು? ಇನ್ನಷ್ಟು ಇಲ್ಲ, ಮಾಡಿದ್ದು ಸರಿಯಾಗಿ ಮಾಡಿದ್ದೇನೆ ಎಂಬ ಭಾವನೆಯಲ್ಲಿದ್ದೇನೆ. ಮೆಚ್ಚಿದ್ದೇನೆ. ಯಾಕೆ ಬಲ್ಲೆಯ? ಯಾಕೆ? ಕಲಿಯ ಅಲ್ಲೊಂದು ಕಾಣ್ತದೆ, ಹೌದು, ಮತ್ತೆ ಯಾವುದು ಕಾಣುವುದಿಲ್ಲ. ಇನ್ನಕ್ಕಿಂತ ಸುಂದರವಾಗಿದ್ದೇನೆ. ಅದು ನಿಂಗೆ ಹೇಳಿ ನನ್ನನ್ನು ನೋಡು, ಎಷ್ಟು ಸುಂದರವಾಗಿದ್ದೇನೆ. ಬಣ್ಣ ಬಣ್ಣ ಹೇಗೆ? ಬಣ್ಣ 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 ಅದು ನಮ್ಮ ಶೈಲಿ. ಹೇಗೆ ಮಾಡಿದ್ರು ಒಪ್ಪಿಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ನಿನ್ನಲ್ಲಿ ನನಗೆ ಹೆಚ್ಚು ಮಾತಿ. ಅವಳಿದ್ದಾಳಲ್ಲ, ಅವಳಿಗೆ ನನ್ನೊಟ್ಟಿಗೆ ಬರುವುದಕ್ಕೆ ಹೇಳಿ ನನ್ನನ್ನು ಮದುವೆ ಆಗುವುದಕ್ಕೆ ಬೇಕಾಗಿ ನಿನ್ನ ಶೈಲಿಯ ಬಗ್ಗೆ ಹೇಳಿ ನೋಡ್ತೇನೆ. ಆಮೇಲೆ ನೋಡ್ತೇನೆ ಏನೋ ನೀನು ನಮ್ಮ ಊರಿಗೆ ಬಂದು
ನಿನ್ನದು ತಾಯಿ ತಾಯಿಯವ್ವ. ನನ್ನ ಊರಿಗೆ ನಿನ್ನ ಊರಿಗೆ ಯಾರ ಊರಿಗೆ ಬಂದು ಯಾರು ಮಾತನಾಡುವುದು ನಿನ್ನ ಬಾಯಿಗೆ ಹೇಳಬೇಕು ನೀನು ನನ್ನ ಬಾಯಿ ಮುಚ್ಚಿಸುವುದಾ? ನೀನಿನ್ನು ಮಾತಾಡಬಾರ್ದು ಅಂತ ನಾನು ಬಿಟ್ಟು ಬೀಳಿಸಿ ಅರ್ಥವಾಯ್ತಲ್ವಾ? ಏಯ್! ಮಾಡ್ಬೇಕಷ್ಟೇ ಕೈಯಲ್ಲಿ ಹಾಕಿ ಬೀಳಿಸಿದ್ದಳು. ಏಯ್! ಇನ್ನಲ್ಲಿ ಮಾತಲ್ಲ, ನಿನಗೆರಡು ಪೆಟ್ಟು ಕೊಟ್ಟರೆ ಬುದ್ಧಿ ಬರುದು. ಬಾ. ಹಾಗಾದರೆ ಬಂದವನು ಸಾಮಾನ್ಯನಲ್ಲ ಎಂಬುದು ಗೊತ್ತಾಯಿತು. ತಡ ಮಾಡಲಾರೆ, ಆತನನ್ನು ಎದುರಿಸುವುದಾಗಲೇ
ನಿನ್ನನ್ನು ಹಾಗೆ ಬಿಡಬಹುದಿತ್ತು. ಹ, ಆದರೆ ಹ, ಈಗ ನಿನ್ನನ್ನು ನೋಡಿದಾಗ ಹ, ನಿನ್ನ ಜೊತೆ ಇನ್ನೊಬ್ಬಳಿದ್ದಾಳೆ. ಹ, 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 ಆ? ಹ. ಚೆಂದೊಳ್ಳಿ ಚೆಲುವೆ. ಏನು? ಪೂರ್ವಕ್ಕೆ ಹೆಣ್ಣೆಯನ್ನ ಹ, ರಣಕ್ಷೇತ್ರದ ಹತ್ರ ಕರ್ಕೊಂಡು ಬಂದು ಹ, ಆ ಮೂಲಕವಾಗಿ ನನ್ನನ್ನು ಎದುರಿಸುವುದಕ್ಕಾಗಿ ಬಂದೆ. ಹೌದು. ಮರ್ಯಾದೆಯಲ್ಲಿ ಹೇಳ್ತೇನೆ ಕೇಳು. ಹ. ಆ ಹೆಣ್ಣನ್ನು ಬಿಡು. ನೀನು ತಾಯಿ ಸುಲಭೆಯ ಮೇಲೆ ಕಣ್ಣು ಮಾಡುತ್ತಿರುವಲ್ಲ. ಹ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸ್ವಾಮಿ, ಸ್ವಾಮಿ, ನಡೆಯಿರಿ ಸ್ವಾಮಿ. ನಾವು ಅವನನ್ನು ಕೊಲ್ಲುವುದಕ್ಕಾಗಿ ಬಂದದ್ದು. ಹೋಗಬಾರದು ಎನ್ನ ಕೈಯಲ್ಲಿ ಸಾಗಬಾರದೆಯೋ ವಾರಕ್ಕೆ ಹೀಗಾಗಬಹುದು. ಪ್ರಾಣದುಳಿಯುವವನಲ್ಲಿ ನಾಗವೇಣಿ, ಶಕ್ತಿಯ ಮುಂದೆ ನಾನು ಏನು ಅಲ್ಲ ಮಾಮ. ನಮಗಾಗುವುದಿಲ್ಲ. ಅವರನ್ನು ಮತ್ತೊಮ್ಮೆ ನೋಡಿಕೊಳ್ಳೋಣ. ದೇವತೆಗಳಿಗೆ ಉತ್ತರ ಹೇಳಿದಾಗ ಹೋಗುವ. ಸ್ವಾಮಿ, ನಿಮಗಾಗುವುದಿಲ್ವೇ? ಆಗುವುದೇ ಇಲ್ವೇ? ಆಗುವುದಿಲ್ಲ. ಖಂಡಿತವಾಗಿಯೂ. ಹಾಗಾದರೆ ಕೊಲ್ಲುವುದೇ ನಾನು ಮಾಡ್ತೇನೆ ಸ್ವಾಮಿ. ಅವನನ್ನು ನಾನು ಕೊಲ್ಲುತ್ತೇನೆ. ಖಂಡಿತವಾಗಿಯೂ. ನೋಡಿ ಸ್ವಾಮಿ. ಗೆಲುವು! ಕೂತುರೆ ಮಜರೆ ಬಾಪುರೆ ತೀರುರೆ. ಗೊತ್ತಾ, ರಣಕ್ಷೇತ್ರದಲ್ಲಿ ಓರ್ವಾಕೆ ಹೆಣ್ಣು ಕೃಷ್ಣನಿಗೆ ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾದಂತಹ ನಿರ್ಧಾರವಾಯಿತು. ಕೃಷ್ಣ ಹೊರಗಿದ್ದಾನೆ. ಈಕೆ ರಣಕ್ಷೇತ್ರದಲ್ಲಿ ನನ್ನಲ್ಲಿ ಹೋರಾಟಕ್ಕೆ ಎದುರಿದಾಗ ಏನೇ ಸೀರೆ ತೊಟ್ಟ ಮಾತ್ರಕ್ಕೆ, ಹೆಣ್ಣಿನ ಉಡುಗೆ ತೊಟ್ಟ ಮಾತ್ರಕ್ಕೆ ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾತ್ರ ಕೆಲಸ ಮಾಡಬೇಕು. ರಣಕ್ಷೇತ್ರ ನಮ್ಮಂತಹ ಗಂಡಸರಿಗೆ ಇದ್ದಂತಹ ಕ್ಷೇತ್ರ. ಮರ್ಯಾದೆಯಲ್ಲಿ ಹಿಂದಕ್ಕೆ ಹೋಗ್ತೀಯಾ?
ಎಂತಹ ಅದ್ಭುತವಾದಂತಹ ಒಂದು ಸಿನಿಮೆಯ ರೀತಿಯಾದಂತಹ ಘಟನೆ ನನ್ನ ಕಣ ಎದುರಲ್ಲಿ ಇಂತಹ ಪ್ರಸಂಗ ಎದುರಾಗ್ತಿದ್ದು ನಾನು ನಂಬಿದವನಲ್ಲ. ಸುಂದರಾಗಿ ಹೆಣ್ಣೂರುಗಳು ಹೆಣ್ಣೋದರ ಮುಂದೆ ಬಂದಿದೆ ಅಂತಾದ್ರೆ ಓ ಹೆಣ್ಣೆ, ನಿನ್ನ ಕಣ್ಣೆ ನಿನ್ನ ಮೈಮಾಟವನ್ನು ನೋಡುವಾಗ ಎಂತವನಾದರೂ ಕೂಡ ಅಯ್ಯ ನನ್ನ ಹತ್ತು ಬಸ್ತಿನಲ್ಲಿ ಇಟ್ಟವ ನಾನು, ನೀನೊಂದು ಹೆಚ್ಚಾಗ್ಲಿಕ್ಕಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ ಹೆಣ್ಣೆ, ಹೇಗೂ ನಿನ್ನ ಗಂಡ ಸೋತಿದ್ದಾನೆ. ಸೋತ ಮೇಲೆ ಅವರು ನನಗೆ ಶರಣಾಗಿದ್ದಾನೆ ಎಂದರ್ಥ. ನೀನು ನನ್ನ ಜೊತೆ ನಿನಗೆ ಆಲಸಿಯ ಸ್ಥಾನವನ್ನು ನಾನು ಕೊಡ್ತೇನೆ. ಏನೋ ಏನನ್ನು ನೋಡ್ತಾ ಇದ್ದೇನೆ ನಾನು. ಧರೆಯಲ್ಲಿ ಮಲಗಿದಂತಹ ನಾನು ಒಮ್ಮೆ ಕಣ್ಣನ್ನು ಈ ಕಡೆಗೆ ಹಾಯಿಸಿದೆನೆಂದಾದರೆ ಸತಿ ಪತಿಗಳು ಒಂದಾಗಿ ತಮ್ಮ ದರ್ಶನವನ್ನಿತ್ತಿದ್ದಾರೆ. ಹಿಂದೆ ನನಗೆ ಬರದ ನೆನಪಾಗುತ್ತಾ ಇದೆ. ಸತಿ ಮತ್ತು ಪತಿ ಜೊತೆಯಲ್ಲಿ ಸೇರಿ ನಿನ್ನ ಎದುರಿಗೆ ನಿಂತಾಗ ನಿನಗೆ ತೊಂದರೆ ಉಂಟಾಗುತ್ತದೆ ಎಂಬುದನ್ನು ನಾನು ತಿಳಿದಿದ್ದೇನೆ. ಹಾಗಾದ್ರೆ ಇವರು ನನ್ನ ಹುಟ್ಟಿಸಿದ ತಂದೆ ತಾಯಿಯಾಗಿರುವವರೇ ಹೌದಲ್ಲ, ಇವರನ್ನೇ ಬೇಡಿಕೊಡ್ತೇನೆ. ಸ್ವಾಮಿ ರಕ್ಷಿಸಬೇಕು, ರಕ್ಷಿಸಬೇಕು, ರಕ್ಷಿಸಬೇಕು. ನಿನ್ನ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನಪ್ಪ. ಅರಿವಿಲ್ಲದೆ ನೀನು ಮಾಡಿದಂತಹ ತಪ್ಪುಗಳು ಮನ್ನಿಸಬಹುದು. ನಿನ್ನ ಪ್ರಾಯಶ್ಚಿತ್ತವೇ ಅದಕ್ಕೆ ಮನ್ನಣೆಯನ್ನು ನೀಡುತ್ತಾ ಇದೆ. ನರಕಾಸುರ ಮಾಡಿದಂತಹ ತಪ್ಪು ನಿನಗೆ ಅರಿವಾಗಿದೆ ಅಲ್ಲವೇ? ಹಾಗಾಗಿ ನಿನ್ನ ಈ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ. ಈ ಸಮಯದಲ್ಲಿ ನಿನಗೆ ಏನು ಬೇಕು ಎಂಬುದನ್ನು ಬೇಡಿಕೋ, ನಾನು ಈಡೇರಿಸಿಕೊಡುತ್ತೇನೆ. ಹರಿಯೇ
ಶಿಕ್ಷಿಸುವಂತ ಪ್ರಭು ನೀನು ದೇವೋತ್ತಮನೆಂಬುದನ್ನು ನಾನು ಅರಿತೇನೆ. ಈ ಸಮಾಜದಲ್ಲಿ ಸ್ತ್ರೀಯರಿಗೆ ಮುನಿವರ್ಗಕ್ಕೆ ಅತುಲವಾದಂತಹ ಹಿಂಸೆಯನ್ನು ನೀಡಿದವ ಈ ನರಕದಾನವ. ಅದುವೇ ಯಾವುದನ್ನು ನಾನು ಬೇಡಿಕೊಂಡಿದ್ದೇನೋ ಅದು ಯಾವುದನ್ನು ಕೂಡ ನನ್ನ ಜೀವನದಲ್ಲಿ ನನಗೆ ಸಾಧಿಸುವುದಕ್ಕೆ ಆಗಲಿಲ್ಲ. ಹಾಗಾದ್ರೆ ಈ ದಿನ ನಿಮ್ಮ ಈ ಒಂದು ಅನುಗ್ರಹ ನನಗೆ ಒದಗುತ್ತದೆ ಎಂಬುದನ್ನು ನಾನು ಎಣಿಸಿದವನಲ್ಲ. ನನ್ನ ಎದುರಾಗಿ ನಿಂತಿದ್ದೀರಿ ದೇವರೇ. ಒಂದು ಬೇಡಿಕೆ, ಹುಟ್ಟಿದವ ಸಾಯಲೇಬೇಕು. ಹುಟ್ಟುವಾಗ ಜಾತಕ, ನಡುವೆ ನಾಟಕ, ಸತ್ತಾಗ ಸೂತಕ. ಇದು ಜಗತ್ತು ನಿಯಮ. ಯಾವತ್ತಾದ್ರೂ ಒಂದು ದಿನ ಸಾಯಲೇಬೇಕು. ಅದಕ್ಕೆ ನಾನು ಮಂಜೋನಲ್ಲ ತಂದೆ. ಆದರೆ ಸತ್ತಾಗ ನರಕನೆಂಬವ ಇದ್ದ ಎಂಬುದು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯಬೇಕು. ಅದಕ್ಕೆ ಬೇಕಾಗಿ ತಂದೆ ನಾನು ಕೇಳುವುದೇ ಇಷ್ಟೇ. ಇವತ್ತು ತ್ರಯೋದಶಿ ಕಳೆದು ನಾಳೆ ದಿನ ಚತುರ್ದಶಿ ಬರುವುದಕ್ಕಿದೆ. ಈ ಚತುರ್ದಶಿಯ ದಿನದಂದು ನನ್ನನ್ನು ಬೇಕಾದ್ರೆ ಸಂಹಾರ ಮಾಡಿದೇವ. ನರಕ ಚತುರ್ದಶಿ ಎಂಬಂತಹ ಹೆಸರು ಅದು ದೀರ್ಘಕಾಲವಾಗಿ ಉಳಿಯಬೇಕು. ಅಂತಹ ಅನುಗ್ರಹವನ್ನು ನನಗೆ ನೀನು ಕೊಟ್ಟೆ ಎಂದಾದ್ರೆ ನಿನ್ನ ಪಾದ ಸ್ಪರ್ಶದಲ್ಲಿ ಇದು ನಾನು ಧನ್ಯನಾಗಿ ಸಾಯ್ತೇನೆ ದೇವ. ನಿನ್ನ ಭಕ್ತಿಭಾವಕ್ಕೆ ಮೆಚ್ಚಿದವನು ನಾನು ಇದ್ದೇನೆ. ಅಂತೆಯೇ ಎಷ್ಟಾದರೂ ನೀನು ನನ್ನ ಮಗನಲ್ಲವೇ. ಹಾಗಾಗಿ ನೀನು ಮಾಡಿದಂತಹ ತಪ್ಪುಗಳನ್ನೆಲ್ಲ ಮನ್ನಿಸಿ ನೀನು ಹೇಳಿದಂತೆ ಆಶ್ವೀಜ ಬಹುಳ ತ್ರಯೋದಶಿ ಬರುವಂತಹ ಚತುರ್ದಶಿಯನ್ನು ನೀನು ಯಾವಾಗಲೂ ಈ ಭೂಲೋಕಕ್ಕೆ ಬರುವಂತೆ ಈ ದಿನ ನರಕ ಚತುರ್ದಶಿ ಎಂದೇ ಪ್ರಖ್ಯಾತವಾಗಲಿ. ಈ ದಿನದಂದು ಯಾರು ಮುಂಜಾನೆ ಎದ್ದು ತೈಲಭ್ಯಂಜನವನ್ನು ಮಾಡಿ ಹೊಸ ವಸ್ತ್ರವನ್ನು ಉಡುತ್ತಾರೋ ಅವರಿಗೆ ನನ್ನ ಅನುಗ್ರಹವು ಪ್ರಾಪ್ತಿಯಾಗಲಿದೆ. ಹಾಗೆಯೇ ನಿನ್ನ ಇಚ್ಛೆಯಂತೆ ತಂದೆ ತಾಯಿಯರಾದ ನಾವು ಜೊತೆಯಾಗಿ ನಿಂತು ನಿನಗೆ ಮೋಕ್ಷವನ್ನು ಪ್ರಾಪ್ತಿಸುತ್ತೇವೆ. ಕರುಣಿಸುತ್ತ ಸಾಯುಜ್ಯ ಪದವಿಯ ಸೆರೆಯೊಳಿಯ ಮಾನಿನಿಯರನು ಪತಿಕರಿಸುತ್ತ ಅವರನ್ನು ಕಳುಹಿ ದ್ವಾರಕೆಗೆ ಅತಿಥಿ ಕುಂಡಲವ ವರುಣದ ಮಣಿಶೈಲ ಸಹಿತಲಿ ಹರಸಿ ಭಾಮೆಯ ನಾಟಕ್ಕೆ ಬರಲು ಸುರಪಾದಿಗಳು ಸಂತಸದಿಂದ ಪದಕೆರಗಿ ಕರುಣಿಸುತ್ತ ಸಾಯುಜ್ಯ ಪದವಿಯ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕಾದರೆ ನಾವೇನಾದರೂ ಜೊತೆಯಾಗಬೇಕಾಗಿತ್ತು. ಅದೇ ಕಾರಣಕ್ಕೆ ನಾವು ಬಂದಾಯಿತು, ಅವನಿಗೆ ಮೋಕ್ಷವನ್ನು ಪ್ರಾಪ್ತಿಸಿ ಆಯಿತು. ನಿಜಸ್ವ ಅಂತೆಯೇ 16,000 ಹೆಣ್ಣು ಮಕ್ಕಳನ್ನು ಬಂಧನದಲ್ಲಿಟ್ಟಿದ್ದಾನೆ. ಅವರಿಗೆ ನಾನೇ ಆಸರೆ ಎಂಬಂತೆ ಆಶೀರ್ವದಿಸಿ ಕಳುಹಿಸಿದ್ದೇನೆ. ಮಾತ್ರವಲ್ಲ, ಸ್ವರ್ಗ ಲೋಕದ ಸುವಸ್ತುಗಳೆಲ್ಲ ಇಲ್ಲಿಯೇ ಇದೆ. ಅದನ್ನೆಲ್ಲ ಸ್ವರ್ಗಲೋಕಕ್ಕೆ ನಾವು ತಲುಪಿಸಬೇಕು ಅಲ್ಲವೇ? ಹಾಗಾಗಿ ನಾವಿಬ್ಬರು ಜೊತೆಯಾಗಿ ಸ್ವರ್ಗಲೋಕಕ್ಕೆ ತೆರಳೋಣ. ಅಲ್ಲಿ ನಿನ್ನ ಆಸೆಯಂತೆ ಆ ಕಾರ್ಯ ವೃಕ್ಷವನ್ನು ತೋರುತ್ತೇನೆ. ಹಾಗಾಗಿ ತಡ ಮಾಡುವುದಲ್ಲ.